ನಮಸ್ತೆ ವೀಕ್ಷಕರೇ, ಅಶ್ವಮಂದಿರಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ವೀಕ್ಷಕರೇ, ಇದೇ ಅಕ್ಟೋಬರ್ 18ನೇ ತಾರೀಕು ಗುರು ಬದಲಾವಣೆ ಆಗುತ್ತೆ. ಗುರುಗ್ರಹದ ಬದಲಾವಣೆ ಆಗ್ತಿರೋದ್ರಿಂದ ಯಾವೆಲ್ಲ ಪರಿಣಾಮಗಳು ಉಂಟಾಗುತ್ತೆ, ಯಾವೆಲ್ಲ ಒಳ್ಳೆ ಶುಭ ಫಲಗಳನ್ನ ನಾವು ನೋಡಬಹುದು ಅಥವಾ ಏನಾದ್ರು ಅಶುಭ ಫಲಗಳು ಇದೆಯಾ, ಈ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ಲಿಕ್ಕೆ ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು ಶ್ರೀ ಆಚಾರ್ಯ ಗುರುಜಿ ಅವರಿದ್ದಾರೆ. ಅವ್ರನ್ನ ಕೇಳಿ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಜೈ ಶ್ರೀಮನ್ನಾರಾಯಣ. ಗುರುಗಳೇ, ಇದೇ ಅಕ್ಟೋಬರ್ 18ನೇ ತಾರೀಕು ಗುರುಗ್ರಹದ ಬದಲಾವಣೆ ಅಂತ. ಈ ಗುರುಗ್ರಹದ ಬದಲಾವಣೆಯಿಂದ ಯಾವೆಲ್ಲ ಪರಿಣಾಮಗಳು ಉಂಟಾಗ್ತಿದೆ ಗುರುಗಳೇ? ಏನೆಲ್ಲ ವಿಶೇಷ ಒಂದು ಸಂದರ್ಭಗಳನ್ನ, ವಿಶೇಷ ಕಾರ್ಯಕ್ರಮಗಳನ್ನ ನಾವೇನಾದ್ರು ಮಾಡಬಹುದಾ, ನಿರೀಕ್ಷೆ ಮಾಡಬಹುದಾ ಅಂತ? ನೋಡಿ, ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳಲ್ಲಿ ಅತಿ ದೊಡ್ಡ ಗ್ರಹ ಅಂತ ಹೇಳ್ತಾರೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಗುರುಗ್ರಹವನ್ನು. ನೋಡಿ, ಯಾಕೆ ಗುರುಗಳಿಗೆ ಅಷ್ಟು ಶ್ರೇಷ್ಠತೆ ಅಂತಂತಂದರೆ, ನೋಡಿ ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಗುರುಗಳಿಗೆ ತುಂಬ ಮಹತ್ವವಾಗಿರುವಂತಹ ಸ್ಥಾನಮಾನ ಇಟ್ಟಿದ್ದಾರೆ. ನೋಡಿ, ಯಾರಾದರೂ ಮನುಷ್ಯ ತುಂಬ ಜಾಸ್ತಿ ಮಾತಾಡ್ತಾ ಇದ್ದ ಅಂದರೆ ನೀನು ಬಿಡಪ್ಪ ಬೃಹಸ್ಪತಿ ಅಂತ, ಎಲ್ಲವನ್ನೂ ತಿಳಿದವ ಅಂತ. ಈ ಬೃಹಸ್ಪತಿ ಗ್ರಹ ಬದಲಾವಣೆ ಆಗ್ತಾ ಇದೆ, ಎಲ್ಲರೂ ತಿಳ್ಕೊಳ್ಬೇಕು. ತುಂಬ ವಿಶೇಷವಾಗಿರುವಂತಹ ದಿನಗಳಲ್ಲಿ ನಾವಿದ್ದೀವಿ. ಇದೇ ತಿಂಗಳ 18ನೇ ತಾರೀಕು ಗುರು ಬದಲಾವಣೆ ಆಗ್ತಿದೆ, ಪರಮೋಚ್ಚ ಸ್ಥಾನಕ್ಕೆ ಗುರು ಹೋಗ್ತಾ ಇದ್ದಾನೆ. ಹಾಗಾಗಿ ಈಗ ಕೆಲವೊಂದು ಹೇಳ್ಬೋದು, ಕೆಲವೊಂದು ರಾಶಿಗಳಿಗೆ ಅನುಕೂಲಗಳಿದೆ, ಕೆಲವೊಂದು ರಾಶಿಗಳಿಗೆ ಆ ಗುರುಬಲ ಬರ್ತಾ ಇದೆ ಎಲ್ಲ ಕೂಡ ಹೇಳ್ತಾರೆ. ಅದರೊಟ್ಟಿಗೆ ಎಲ್ಲರೂ ಸಾಮಾನ್ಯವಾಗಿ ಏನು ತಿಳ್ಕೊಳ್ಬೇಕು, ಈ ಗುರು ಬದಲಾವಣೆಗಳಿಂದ ಏನೆಲ್ಲ ಅನುಕೂಲಗಳಾಗುತ್ತೆ, ಆ ಒಂದು ಅನುಕೂಲಗಳನ್ನು ನಾವು ಪಡ್ಕೊಳ್ಲಿಕ್ಕೆ ಏನು ಮಾಡಬೇಕು ಅಂತ. ನೋಡಿ, ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭಗಳು ಕೆಲವರಿಗೆ ಸಿಗೋದಿಲ್ಲ. ಹಾಗಾಗಿ ಈ ಒಂದು ಸಂದರ್ಭವನ್ನು, ತುಂಬ ವಿಶೇಷವಾಗಿರುವಂಥ ಸಮಯವನ್ನು ನಾವು, ಯಾಕೆಂದರೆ ಇದು ತುಂಬ ಜಾಸ್ತಿ ದಿನಗಳ ಕಾಲ ಕೂಡ ಇರೋದಿಲ್ಲ ಗುರು ಬದಲಾವಣೆ ಆಗಿರುವಂಥದ್ದು. ಹಾಗಾಗಿ ಈ ಒಂದು ಸಮಯದಲ್ಲಿ ನೀವು ಏನೆಲ್ಲ ಕ್ರಮಗಳನ್ನು, ಏನೆಲ್ಲ ಶಾಸ್ತ್ರಗಳನ್ನು, ಏನೆಲ್ಲ ಪೂಜೆ ಪುನಸ್ಕಾರಗಳು ಮಾಡಿಕೊಂಡ್ರೆ ಏನು ಅನುಕೂಲ ಅಂತ ತಿಳ್ಕೊಳ್ಬೇಕು. ನೋಡಿ, ಒಂದು ಗುರು ಗ್ರಹ ಅಂತ ನೋಡಿದಾಗ ನಾವು ಒಂದು ವಿದ್ಯೆಗೆ ನೋಡ್ತೀವಿ. ಯಾಕಂದರೆ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಾಗಬೇಕು ಅಥವಾ ಒಳ್ಳೆ ಉನ್ನತ ಮಟ್ಟಕ್ಕೆ ಓದಬೇಕು. ನೋಡಿ, ಯಾರ ತಂದೆ ತಾಯಿಗಳಿಗೆ ಯಾರಿಗಿರಲ್ಲ ಹೇಳಿ, ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅಥವಾ ಒಂದು ಒಳ್ಳೆ ಒಂದು ಆಫೀಸರ್ ಆಗಬೇಕು ಅಂತ. ನೋಡಿ, ಮಕ್ಕಳು ಚೆನ್ನಾಗೇ ಓದಬೇಕು, ಎಜುಕೇಷನ್ ಚೆನ್ನಾಗಿರಬೇಕು ಅಂತಂದರೆ ಒಳ್ಳೆ ಗುರುಗಳು ಸಿಗಬೇಕು. ಅವ್ರಿಗೆ ಒಳ್ಳೆ ಗುರುಗಳು ಸಿಕ್ಕು, ಆ ಗುರುಗಳಿಂದ ಒಳ್ಳೆ ಮಾರ್ಗದರ್ಶನ ಅವ್ರಿಗೆ ಸಿಗಬೇಕು. ಆ ರೀತಿ ಸಿಕ್ಕಾಗ ಏನಾಗುತ್ತೆ, ಅವ್ರಿಗೆ ಚೆನ್ನಾಗಿ ಆ ಒಂದು ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಅವರು. ವಿದ್ಯೆಗೆ ಗುರು ಅಧಿಪತಿ. ಇನ್ನು ಧನಕಾರಕ ಅಂತ ಹೇಳ್ತೀವಿ. ಹಣದ ವಿಚಾರ, ಸಾಲ ಬಾಧೆ ಆಗಲಿ, ಹಣದ ವಿಚಾರವಾಗಲಿ, ಹಣ ಯಾರಿಗೋ ಕೊಟ್ಟು ಕಳ್ಕೊಂಡ್ಬಿಟ್ಟಿರ್ತೀರ, ಎಷ್ಟೋ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಯಾರಿಗೋ ನಂಬಿ ಕೊಟ್ಬಿಟ್ಟಿರ್ತೀರ, ಮೋಸ ಮಾಡಿ ಹೋಗ್ಬಿಟ್ಟಿರ್ತಾರೆ, ಸಿಗ್ತಾ ಇರಲ್ಲ, ಕೊಡ್ತಾ ಇರಲ್ಲ, ಈ ರೀತಿ ಏನಾದ್ರು ತೊಂದರೆಗಳಾಗಿದ್ದಲ್ಲಿ, ಅಥವಾ ಇನ್ನೂ ಒಳ್ಳೆಯ ವಿಚಾರ ನಾನು ಹೇಳ್ತಾ ಇದ್ದೀನಿ. ನೋಡಿ, ಕೆಲವರು ನೋಡಿ ಇದೆಲ್ಲ ಈಗ ಸೂಕ್ಷ್ಮ ವಿಚಾರಗಳು ಕೆಲವರು ಯಾರು ಕೂಡ ತಿಳಿಸ್ಕೊಡೋದಿಲ್ಲ. ಇವತ್ತು ಈ ಒಂದು ವಾಹಿನಿಯಲ್ಲಿ ನಾವು ನಮ್ಮ ವೀಕ್ಷಕರಿಗೆ ಅನುಕೂಲಗಳಾಗಲಿ ಅಂತ ಗುರುಗ್ರಹವನ್ನು ಏನು ಹೇಳ್ತೀವಿ ನಾವು, ಪುತ್ರ ಸಂತಾನಕಾರಕ ಅಂತ ಹೇಳ್ತೀವಿ. ನೋಡಿ, ಈ ಕಾಲಮಾನದಲ್ಲಿ ಕೆಲವರು ತುಂಬ ಜನ ಈ ನೋವನ್ನು ಅನುಭವಿಸ್ತಾ ಇದ್ದಾರೆ. ತುಂಬ ಜನ ನಮ್ಮ ಕಚೇರಿಗೆ ಬರ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಗುರುಗಳೇ, ನನಗೆ ಗಂಡು ಮಗು ತುಂಬ ಇಷ್ಟ ಗುರುಗಳೇ, ಗಂಡು ಮಗ. ಯಾರಿಗೆ ಆಸೆ ಇಲ್ಲ ಹೇಳಿ, ತಪ್ಪು ಅಂತೇನಲ್ಲ. ಗಂಡು ಮಗ ಜನನ ಆಗಬೇಕು ಅಥವಾ ಸಂತಾನನೇ ಇಲ್ಲ ಅಂಥವ್ರಿಗೆ ಈ ಒಂದು ದಿನ ತುಂಬ ಒಳ್ಳೆಯ ದಿನ ಅಂತ ಹೇಳ್ಬೋದು ನಿಮಗೆ. ಯಾಕೆಂದರೆ ಈ ಲಾಟ್ರಿ ಅಂತ ಹೇಳ್ತಾರಲ್ಲ, ಆ ರೀತಿ ಇಂಥ ದಿನಗಳಲ್ಲಿ ನೀವು ಏನಾಗುತ್ತೆ, ಕೆಲವೊಂದು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡಾಗ ಕೆಲವೊಂದು ಏನೋ ಒಂದು ಪ್ರಾರಬ್ಧ ಕರ್ಮಗಳು ಅಂತ ನಾವು ಹೇಳ್ಬೋದು, ಅಥವಾ ಸಂಚಿತ ಕರ್ಮಗಳು, ಕ್ರಿಯಾಕರ್ಮಗಳಿಂದ ಏನಾದರೂ ದೋಷಗಳಿತ್ತು ಅಂತಂದರೆ ಆ ದೋಷಗಳು ನಮಗೆ ನಿವಾರಣೆ ಆಗುವಂಥದ್ದಾಗುತ್ತೆ. ಇನ್ನು ಈ 18ನೇ ತಾರೀಕು ಗುರು ಬದಲಾವಣೆ ಆಗ್ತಿರೋದ್ರಿಂದ ನೀವೇನು ಮಾಡಬೇಕು, ಗುರುವಿಗೆ ಸಂಬಂಧಪಟ್ಟಂತಹ ಜಪ ತಪ ಹೋಮಗಳು ಮಾಡ್ಕೊಳ್ಳುವಂಥದ್ದು, ಗುರುಮಂತ್ರಗಳನ್ನು ಸ್ಮರಣೆ ಮಾಡೋದ್ರಿಂದ ಆ 18ನೇ ತಾರೀಕಿಂದ ಏನಾಗುತ್ತೆ, ಗುರು, ನಾನು ಹೇಳ್ತಾ ಇದ್ದೀನಿ, ಪರಮೋಚ್ಚ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಈ ಪರಮೋಚ್ಚ ಸ್ಥಾನದಲ್ಲಿ ಏನಾಗುತ್ತೆ, ಗುರುವಿಗೆ ಬಲ ಜಾಸ್ತಿ ಇರುತ್ತೆ. ಅವಾಗೇನಾಗೋ ಗುರುವಿನ ಆಶೀರ್ವಾದಕ್ಕೆ ನಾವು ಒಳಗಡೆ ಆಗಬೇಕು. ಹಾಗಾಗಿ ಯಾರಿಗೆಲ್ಲ ಈ ಪುತ್ರ ಸಂತಾನ ಆಗಬೇಕು, ಹಣದ ವಿಚಾರವಾಗಿ ತೊಂದರೆ ಅನುಭವಿಸ್ತಾ ಇರ್ತೀರಾ, ಅಥವಾ ಏನಾದರೂ ಪುತ್ರ ಸಂತಾನಕ್ಕೆ ನೋಡ್ತಾ ಇರ್ತೀರಾ, ಅಥವಾ ಈ ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ನೋಡ್ತಾ ಇರ್ತೀರ. ನೋಡಿ, ಯಾವುದೋ ಒಂದು ನೀವು ಎಕ್ಸಾಮ್ಸ್ ತೊಗೊಂಡಿರ್ತೀರ, ನೋಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ತೊಗೊಳ್ಬೇಕು ಅಂದ್ಕೊಳ್ತಾ ಇರ್ತಾರೆ, ಅಂಥವರು ನೋಡಿ ಈ ಗುರುವಿನ ಪೂಜೆ ಅನುಗ್ರಹಕ್ಕೆ ಒಳಗಾಗಲಿಕ್ಕೆ ತುಂಬ ವಿಶೇಷವಾಗಿರುವಂಥ ದಿನಗಳಾಗಿರುತ್ತೆ. ಏನು ಮಾಡಬೇಕು ನೋಡಿ, ಒಂದು ಸರ್ವೇ ಸಾಮಾನ್ಯ ಸರಳವಾಗಿರುವಂಥ ವಿಚಾರ, ನಿಮ್ಮ ಗುರುಗಳ ಒಂದು ದರ್ಶನ ಮಾಡೋದ್ರಿಂದ,
ದರ್ಶನಂ ಪಾಪನಾಶನಂ. ನಿಮ್ಮ ಯಾರೆಲ್ಲ ಕುಲ ಗುರುಗಳಿರ್ತಾರೆ, ಹೋಗಿ ಒಂದ್ಸರಿ ಹೋಗಿ ಅವ್ರನ್ನ ಭೇಟಿ ಮಾಡಿ ಆ ಗುರುಗಳಿಗೆ ಒಂದು ಫಲತಾಂಬೂಲಗಳನ್ನು ಕೊಡುವಂಥದ್ದು, ಒಂದು ದಕ್ಷಿಣೆ ಕೊಡುವಂಥದ್ದು, ಅವರಿಂದ ಒಂದು ಆಶೀರ್ವಾದ, ಒಂದು ಮಂತ್ರಾಕ್ಷರ ತೆಗೆದುಕೊಳ್ಳುವಂಥದ್ದು, ಅಥವಾ ಅವರಿಂದ ಒಂದು ಪ್ರೋಕ್ಷಣೆ ಮಾಡಿಸ್ಕೊಳ್ಳುವಂಥದ್ದು, ತೀರ್ಥ ಸೇವನೆ ಮಾಡುವಂಥದ್ದು, ಇದು ಮಾಡ್ಕೊಳ್ಳಿ. ಇಷ್ಟು ಸಾಕು. ಗುರು ಒಲಿತಾನೆ ನಮಗೆ. ಗುರು ಹೇಳ್ತಾರಲ್ಲ, ಗುರು ಒಲಿದ್ರೆ ನಮ್ಗೆ ಯಾವುದೇ ಏನೂ ತೊಂದರೆಗಳಿಲ್ಲ. ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಿ ಆಗ್ತವೆ. ಇಲ್ಲ ಗುರುಗಳೇ, ನಾವೇನೋ ಒಂದು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ವಿ, ಯಾವುದೋ ಒಂದು ಉದ್ಯೋಗ ಪ್ರಾರಂಭ ಮಾಡಬೇಕು, ಅದೊಂದು ಪ್ರಾಜೆಕ್ಟ್ ರೆಡಿ ಆಗ್ತಾ ಇದೆ, ಗುರುಗಳ ಆಶೀರ್ವಾದ ಬೇಕು ನಿಮಗೆ, ಹೋಗಿ ಗುರುಗಳನ್ನು ಭೇಟಿ ಮಾಡ್ಕೊಂಡು ಬನ್ನಿ. ಇಲ್ಲ ಗುರುಗಳು, ಯಾರೋ ಗುರುಗಳು ನಮಗಿಲ್ಲ, ಯಾವುದೋ ಒಂದು ದೇವಸ್ಥಾನಕ್ಕೆ, ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ, ಶಿರಡಿ ಸಾಯಿಬಾಬಾ ದೇವಸ್ಥಾನಗಳು, ಗುರು ರಾಘವೇಂದ್ರ ಸ್ವಾಮಿಯವರ ದೇವಸ್ಥಾನಗಳಿಗೆ ಹೋಗಿ ಈ ಪೂಜೆ ಪುನಸ್ಕಾರಗಳಿಂದ ಗುರು ಅನುಗ್ರಹ ಆಗುತ್ತೆ. ಇನ್ನು ಮನೆಯಲ್ಲಿ ಮಾಡಬೇಕಾದ್ರೆ ಸರಳ ಒಂದು ಪರಿಹಾರಗಳು ನಾನು ತಿಳಿಸ್ತೀನಿ. ಮನೆಯಲ್ಲಿ ಮಕ್ಕಳಿರ್ತಾರೆ, ಗುರುಗ್ರಹಕ್ಕೆ ನಾವು ಕಡಲೆಕಾಳನ್ನು ನೋಡ್ತೀವಿ ನೋಡಿ. ಕಡಲೆಕಾಳನ್ನು ದಾನ ಮಾಡೋದ್ರಿಂದ, ದಾನದಿಂದ ಸರ್ವಶ್ರೇಷ್ಠವಾಗಿರುವಂಥ ಫಲಗಳು ಪಡ್ಕೊಳ್ಬೋದು ನಾವು ನೋಡಿ. ಕಡಲೆಕಾಳು ನಿಮಗೆ ಎಷ್ಟು ಯಥಾಶಕ್ತಿ ಕಡಲೆಕಾಳನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಮಕ್ಕಳ ಕೈಗೆ ಮುಟ್ಟಿಸಿ ಅದನ್ನು ಒಂದು ದಕ್ಷಿಣೆ ಇಟ್ಬಿಟ್ಟು ಯಾವುದಾದ್ರೂ ದೇವಸ್ಥಾನಕ್ಕೆ, ಅರ್ಚಕರಿಗೆ, ಪುರೋಹಿತರಿಗೆ ದಾನ ಮಾಡಿ. ಆ ದಾನ ಮಾಡೋದ್ರಿಂದ, ಅಥವಾ ನಿಮ್ಮ ಗುರುಗಳಿಗೆ, ಗುರು ಮಠಕ್ಕೆ ಹೋಗುವಂಥದ್ದು, ಯಾವುದೋ ನಿಮ್ಮ ಮಠ ಸಂಸ್ಥಾನಗಳು ಇರುತ್ತೆ, ಆ ಮಠಗಳಿಗೆ ಹೋಗಿ ಅಲ್ಲಿ ಇರುವ ವಿದ್ಯಾರ್ಥಿಗಳಿಗೆ ಏನಾದರೂ ನೀವು ಕೊಡಿ. ಏನೋ ಒಂದು ದಾನ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಇನ್ನು ಈ ನಾವೇನು ಹೇಳ್ತೀವಿ, ಗುರುಗ್ರಹಕ್ಕೆ ನಾವು ಬಂಗಾರದ ಬಣ್ಣ ಅಂತ, ಹಳದಿ ವಸ್ತ್ರಗಳನ್ನು ದಾನ ಮಾಡೋದ್ರಿಂದ, ಯಾವುದೋ ನಿಮ್ಮ ಕುಲದೇವತೆ ಇರ್ತಾರೆ, ಹೋಗಿ ಒಂದು ಹಳದಿ ಕಲರ್ ಸೀರೆ ಒಂದು ದಾನ ಮಾಡಿ ಬನ್ನಿ, ಅಥವಾ ಹಳದಿ ಬಣ್ಣದ ಒಂದು ಪಂಚೆಯನ್ನು ಯಾವುದಾದ್ರೂ ನಿಮ್ಮ ದೇವತೆಗಳಿಗೆ ದಾನ ಮಾಡಿ ಬನ್ನಿ. ಯಾವುದಾದ್ರೂ ಪುರೋಹಿತರಿಗೆ, ಅರ್ಚಕರಿಗೆ ಕೊಡುವಂಥದ್ದು, ಅಥವಾ ಬಡವರಿಗೆ ಕೊಡುವಂಥದ್ದು, ಅಶಕ್ತಕರಿಗೆ ದಾನ ಮಾಡೋದ್ರಿಂದ ಏನಾಗುತ್ತೆ, ಈ ಗುರು ಒಲಿತಾನೆ ಅಂತ ಹೇಳ್ತೀವಿ. ಹಾಗಾಗಿ ಯಾರಿಗೆಲ್ಲ ನೋಡಿ, ನಾನು ಅವಾಗಿಂದ ಹೇಳ್ತಿದ್ದೆ, ಪುತ್ರ ಸಂತಾನ ಆಗಲಿ ಅಥವಾ ಸಂತಾನಕ್ಕೋಸ್ಕರ ಆಗಲಿ, ಹಣದ ವಿಚಾರವಾಗಿ ತೊಂದರೆ ಆಗಿದ್ದು, ಸಾಲಬಾಧೆಯಿಂದ ಇದ್ದವ್ರಿಗೆ, ಇಂಥವ್ರೆಲ್ಲರಿಗೂ ಕೂಡ ಈ ಗುರು ಬದಲಾವಣೆಯಿಂದ ನಿಮಗೆ ಅನುಕೂಲಗಳನ್ನು ತರುವಂಥದ್ದಾಗುತ್ತೆ. ಪರಮೋಚ್ಚ ಸ್ಥಾನದಲ್ಲಿ ಗುರು ಇರೋದ್ರಿಂದ ಗುರುಗ್ರಹದ ಅನುಗ್ರಹಕ್ಕೆ ಪಾತ್ರ ಆಗಲಿಕ್ಕೆ ಓಂ ಗಂ ಗುರುವೇ ನಮಃ ಮಂತ್ರವನ್ನು, ಗುರವೇರ್ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಗೆ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಗೆ ನಮಃ ಅಂತ ಈ ಗುರುಗಳ ಮಂತ್ರ ಹೇಳೋದ್ರಿಂದ, ಇಲ್ಲ ಓಂ ಗಂ ಗುರುವೇ ನಮಃ ಮಂತ್ರ ಹೇಳೋದ್ರಿಂದ ದಿನನಿತ್ಯವೂ ಕೂಡ ಜಪ ಮಾಡಿ. ಒಂದು 9 ದಿನಗಳ ಸಂಕಲ್ಪ ಮಾಡ್ಕೊಳ್ಳಿ. ಇದನ್ನು ಬೆಳಗ್ಗೆ ಪ್ರಾತಃ ಕಾಲದಲ್ಲಿದ್ದು ಒಂದು 108 ಬಾರಿ ಓಂ ಗಂ ಗುರವೇ ನಮಃ, ಓಂ ಗಂ ಗುರವೇ ನಮಃ ಈ ಮಂತ್ರ ಜಪ ಪಠಣದಿಂದಲೂ ಕೂಡ ನಿಮಗೆ ಆ ಗುರುವಿನ ಅನುಗ್ರಹ ಸಿಗುತ್ತೆ, ಗುರುವಿನ ಆಶೀರ್ವಾದಕ್ಕೂ ಕೂಡ ನೀವು ಒಳಗಡೆ ಆಗ್ತೀರಾ. ಗುರುಗಳೇ, ಬಹಳ ಉಪಯುಕ್ತ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ. ಧನ್ಯವಾದಗಳು. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಗುರುಗ್ರಹದ ಬದಲಾವಣೆ ಯಾವೆಲ್ಲ ಪರಿಣಾಮಗಳು, ಯಾವೆಲ್ಲ ಬಲಾಬಲಗಳನ್ನು ಪಡ್ಕೊಳ್ಬಹುದು ಅನ್ನೋದು ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವಮಂದಿರ.